ಕತೆ ಕೇಳ್ಕೊಂಬರೋಣ. ಒಂದು ಊರಲ್ಲಿ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಇರ್ತಾರಂತೆ ಕೂಡಿ. ಅದರಲ್ಲಿ ಒಬ್ಬ ಮಗನಿಗೆ ತಾಳ್ಮೆನೆ ಇರ್ಲಿಲ್ಲಂತೆ. ಏನಿರ್ಲಿಲ್ಲ? ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ಕೊತಿದ್ನಂತೆ. ಬರೀ ಏನಂತ ಅವ್ರ ಅಮ್ಮ ಏನಾದ್ರು ಆ ಪಾತ್ರೆ ಕೊಡೋ ಅಂದ್ರೆ ಹೋಗಮ್ಮ, ಸಿಟ್ಟು ಬಂದ್ಬಿಡೋದು. ಆಕ್ಲೆ ಯಾರಾದ್ರೂ ಒಂಚೂರು ಕೆಲಸ ಹೇಳಿದ್ರೆ ಸಾಕು ಸಿಟ್ಟು ಬಂದ್ಬಿಡೋದು. ಇದನ್ನ ಅವ್ರಪ್ಪ ನೋಡ್ತಾ ಗಮನಿಸ್ತಿದ್ನಂತೆ. ಎಷ್ಟು ಸಲ ಸಿಟ್ಟು ಮಾಡ್ಕೊತಾನೆ ಇವನು, ಎಷ್ಟು ಕೋಪ ಮಾಡ್ಕೊತಾನೆ, ಇವನಿಗೆ ತಾಳ್ಮೆನೆ ಹೊರಟು ಹೋಗಿದೆಯಲ್ಲ. ಹಿಂಗ ಬಿಟ್ರೆ ಅವನಿಗೆ ಜೀವನಕ್ಕೆ ಏನಾಗತ್ತೆ, ತೊಂದ್ರೆ ಆಗತ್ತೆ ಅಂತ ಹೇಳಿ ಯೋಚನೆ ಮಾಡಿ ಒಂದಿನ ಅವರಪ್ಪ ಅವನನ್ನ ಕರ್ಕೊಂಡು ಮನೆ ಹೊರಗಡೆ ಕೂತ್ಕೊಂಡು ಒಂದ್ ಮಾತು ಹೇಳಿದ್ರಂತೆ. ನೋಡಪ್ಪಿ, ನೀನಿನ್ನೂ ಚಿಕ್ಕ ವಯಸ್ಸಿನವನಿದೀಯಾ, ಇಷ್ಟೊಂದು ಸಿಟ್ಟು ಮಾಡ್ಕೋತೀಯ, ತಾಳ್ಮೆನೆ ಇಲ್ದಂಗ ಆಗತ್ತೆ ನಿನಗೆ. ಅದಕ್ಕೆ ನಾನೊಂದು ನಿನಗೆ ಐಡಿಯಾ ಹೇಳ್ತೀನಿ, ಅದನ್ನ ಪಾಲಿಸ್ಬೇಕು ನೀನು. ಹೌದಪ್ಪ ಅಂತಂದಂತೆ. ಏನು? ನಿನಗೆ ಯಾವ್ಯಾವ ಸಿಟ್ಟು ಬರುತ್ತೆ ಅವಾಗ ನಾನು ಹೇಳಿದ ಐಡಿಯಾನ ನೀ ಮಾಡ್ಬೇಕು. ಏನಪ್ಪ? ಹೌದಾ, ಬಾ ಅಂತ ಮನೆ ಅಟ್ಟದ ಮೇಲೆ ಕರ್ಕೊಂಡು ಹೋಗಿ ಒಂದು ಬಾಕ್ಸ್ ಕೊಟ್ಟನಂತೆ. ಆ ಬಾಕ್ಸ್ ಅಲ್ಲಿ ಏನಿತ್ತು ಅಂದ್ರೆ ಇಷ್ಟಿಷ್ಟು ಉದ್ದ ಮೊಳೆಗಳು, ಗೋಡೆ ಹೊಡಿತಾರಲ್ಲ ಮೊಳೆಗಳು, ಆ ಮೊಳೆಗಳು ಇರುವಂತ ಬಾಕ್ಸ್ ಇತ್ತಂತೆ. ಆ ಬಾಕ್ಸ್ನ ಇದನ್ನ ತಗೊಳಪ್ಪ ಅಂತ ಕೊಟ್ಟನಂತೆ. ಅಪ್ಪ ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ನೀನಾ ಸಿಟ್ಟು ಬರುತ್ತಲ್ಲ ನಿನಗೆ, ಈಗ ಅಮ್ಮ ಏನೋ ಅಂದಿದ್ದಕ್ಕೆ, ಅಣ್ಣ ಏನೋ ಅಂದಿದ್ದಕ್ಕೆ, ಪ್ರತಿಯೊಂದಕ್ಕೂ ಇಟ್ಟಿಟ್ಟಿಟ್ಟಿಟ್ಟು ವಿಷಯಕ್ಕೆ ಸಿಟ್ಟು ಮಾಡ್ಕೋತಿಯಲ್ಲ, ಅವಾಗ ಸಿಟ್ಟು ಬಂದ ತಕ್ಷಣ ನೀ ಏನ್ ಮಾಡ್ಬೇಕು? ಬರ್ಬೇಕು, ಈ ಒಂದ್ ಮೊಳೆ ತಗೋಬೇಕು, ಆಲೆ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಮರ, ಆ ಮರಕ್ಕೆ ಹೋಗಿ ಆ ಮೊಳೆನ ಇಟ್ಟು ಹೊಡಿಬೇಕು. ಅಂದ್ರೆ ಮೇಲ್ ಕಾಣಂಗಲ್ಲ, ಪೂರ್ತಿ ಗಿಡದೊಳಗೆ ಮೊಳೆ ಹೊಡೆದ್ ಬಿಡ್ಬೇಕು. ಸರಿ ಅನ್ನಂತೆ. ಏನ್ ಮಾಡ್ಬೇಕು? ಸಿಟ್ಟು ಬಂದಾಗ ಆ ಮೊಳೆ ತಗೋಬೇಕು, ಹೋಗಿ ಸುತ್ತಿಗೆ ತಗೊಂಡು ಮೊಳೆ ಗಿಡಕ್ಕೆ ಹೊಡೆದ್ ಬಿಡ್ಬೇಕು. ಇಷ್ಟು ಮಾಡ್ಬೇಕು ಅಂದ್ರಂತೆ. ಹೌದಾ ಅಂದ ತಕ್ಷಣ ಮನೆಯಲ್ಲಿ ಏನೋ ಮತ್ ಮಾರನೇ ದಿನ ನಡೀತು. ಮತ್ತದೇ ಅಂತ ವಿಷಯಕ್ಕೇನೆ ಸಿಟ್ಟು ಬಂತು. ಸಿಟ್ಟು ಬಂದಾಗ ಏನೂ ರಿಯಾಕ್ಷನ್ ಕೊಡ್ಬೇಡ ನೀನು. ಮೊಳೆ ತಗೊಂಡಂತೆ ಹೋದ್ನಂತೆ, ಮರಕ್ಕೆ ಹೊಡೆದ್ನಂತೆ, ಮತ್ ಬಂದಂತೆ. ಮತ್ತೊಂದ್ ಹಿಂಗ ಅರ್ಧ ಗಂಟೆ ಆಗೋಟ್ಲೆ ಮತ್ ಸಿಟ್ಟು ಬರ್ತತೆ. ಮತ್ ಹೋಗಿ ಹಾಗೆ ಒಂದು ದಿನದಲ್ಲಿ ಸುಮಾರು 30 ಸಲ ಸಿಟ್ಟು ಮಾಡ್ಕೊಂಡಿದ್ನಂತ. ಎಷ್ಟು ಸಲ? 30 ಸಲ ಸಿಟ್ಟು ಮಾಡ್ಕೊಂಡಿದ್ನಂತೆ. ಆಮೇಲೆ ತಾನೇ ಹೋಗಿ ಗಿಡ ನೋಡಿದ್ನಂತೆ. ಅಯ್ಯೋ, ಇಷ್ಟೊಂದ್ ಸಲ ಸಿಟ್ಟು ಮಾಡ್ಕೊಂಡಿದೀನ, ನಾಳೆ ಕಮ್ಮಿ ಮಾಡ್ಕೋಬೇಕು ಅನ್ಕೊಂಡಂತೆ. ಆಮೇಲೆ ಹಾಗೆ 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 ದಿನ 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 ಹೋದಂಗೆ ಅವನ್ ಸಿಟ್ಟು ಏನಾಗ್ತಾ ಬಂತು? ಕಡಿಮೆ ಆಗ್ತಾ ಬಂತು. ಒಂದಿನ ನೋಡಿದ್ರೆ ಸಿಟ್ಟೇ ಮಾಡ್ಕೊಳಂಗ ಆಗದಂತೆ. ಆಮೇಲೆ ಅವ್ರಪ್ಪನ ಹತ್ರ ಬಂದು, ಅಪ್ಪ ಅಪ್ಪ ನಾನು ಏನ್ ಕಲ್ತಿದೀನಿ ಗೊತ್ತಾ? ಸಿಟ್ಟೇ ಮಾಡ್ಕೊಳ್ದಿಲ್ಲ ಈಗ. ಅವ್ರಪ್ಪನಿಗೆ ಸಂತೋಷ ಆಯ್ತಂತೆ. ಹೌದಾ ಮಗನೇ, ನಿನಗ್ ಸಿಟ್ಟೇ ಬರಲ್ವಾ? ಬಾ ಹಂಗಾದ್ರೆ ಅಂತ ಮತ್ತ ಅವನ್ ಕರ್ಕೊಂಡು ಹೋಗಿ ಎಲ್ಲಿ ಹೋದ್ನಂತೆ? ಆ ಗಿಡಕ್ಕೇನ್ ಹೊಡೆದಿದ್ರಲ್ಲ ಮೊಳೆ, ಆ ಗಿಡದ ಹತ್ರ ಕರ್ಕೊಂಡು ನೋಡು ಎಷ್ಟು ಮೊಳೆ ಹೊಡೆದಿದ್ಯಾ ಅಂತ ಕೇಳಿದ್ರಂತೆ. ಅಯ್ಯೋ, ಫುಲ್ಲು ತುಂಬಿಬಿಟ್ಟಿದೆ ಅಪ್ಪ, ಮೇಲಿಂದ ಕೆಳಗಿನವರೆಗೂ ಮೊಳೆ ತುಂಬಿಬಿಟ್ಟಿದೆ. ಈಗೇನ್ ಮಾಡ್ಬೇಕು ಗೊತ್ತಾ? ನೀ ಹೊಡೆದಿದ್ಯಲ್ಲ ಮೊಳೆನ, ಈಗ ಒಂದು ಪಕ್ಕಡ್ ಕೊಡ್ತೀನಿ, ಅದರಿಂದ ಏನ್ ಮಾಡ್ಬೇಕು? ಮೊಳೆನ ಕಿತ್ತಬೇಕು. ಅದನ್ನ ಏನ್ ಮಾಡ್ಬೇಕು? ಸಿಟ್ಟು ಬಂದಾಗೆಲ್ಲ ಮತ್ ಹೋಗೋಗಿ ಕಿತ್ಬೇಕು. ಈಗ ಸಿಟ್ಟು ಹೋಗ್ಬಿಟ್ಟಿತ್ತಲ್ಲ, ತಾಳ್ಮೆ ಬಂದ್ಬಿಟ್ಟಿತ್ತಲ್ಲ ಅವನಿಗೆ. ಈಗ ಆ ತಾಳ್ಮೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ಬೇಕಲ್ಲ, ಅದಕ್ಕೆ ದಿನ ಮೊಳೆನ ಕಿತ್ತಿ ಹಾಕು. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಹೇಳಿದ್ನಂತೆ. ಮತ್ತೆ ಒಂದ್ ಪಕ್ಕಡ್ ಕೊಟ್ರಂತೆ. ಜಗ್ಗಿ ಜೋರಾಗಿ ಹೊಡೆದಿದ್ನಲ್ಲ ಅವನು, ಜಗ್ಗಿ 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 ತೆಗೆದು ಆ ಬಾಕ್ಸ್ನಾಗ ಇಡ್ತಾ ಬಂದ. ಜಗ್ಗೋದು ತೆಗಿಯೋದು. ಕೆಲವೊಂದ್ ಮೊಳೆಗಳಂತೂ ಬರ್ತಾನೆ ಇರ್ಲಿಲ್ಲಂತೆ, ಟೈಟ್ ಆಗ್ಬಿಟ್ಟಿದ್ವು ಅಂತ. ಅದಕ್ಕೆ ಏನ್ ಮಾಡಿದವನು? ಹಾಕಿ 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 ಆ ಕಡೆ ತಿರ್ಗಿಸಿ ಈ ಕಡೆ ತಿರ್ಗಿಸಿ ಅಂತ ಬರ್ತಾ ಇಲ್ಲ ಅಂದು ಕಾಲ್ ಹಿಡಿದು ಜಗ್ಗಿ ಜಗ್ಗಿ ತೆಗದ್ನಂತೆ. ಕೆಲವೊಂದ್ ಮೊಳೆಗಳು ಗಟ್ಟಿಯಾಗಿ ಹೊಡೆದ್ ಬಿಟ್ಟಿದ್ನಲ್ಲ, ಇಷ್ಟು ಸಿಟ್ಟಿತ್ತಲ್ಲ. ಮೊದಲು ಸಿಟ್ಟಿದ್ದಾಗ ಹೊಡೆದ್ ಬಿಟ್ಟಿರ್ತಾರೆ, ಸಿಟ್ಟಿದ್ದಾಗ ಜೋರ್ ಹೊಡೆದ್ ಬಿಟ್ಟಿರ್ತಾರೆ. ಅದಕ್ಕೆ ಸಿಟ್ಟಿಲ್ದೆ ಇದ್ದಾಗ ತೆಗಿಯಕ್ ಹೋದ್ರೆ ತುಂಬಾ ಕಷ್ಟ ಆಯ್ತಂತೆ.
ನಿಧಾನಕ್ಕೆ ತೆಗೆದು 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 ಬಾಕ್ಸ್ ಒಳಗಡೆ ಹಾಕ್ಬಿಟ್ನಂತೆ. ಅವ್ರಪ್ಪ ನೋಡಿದ್ರಂತೆ. ಅಪ್ಪ ನೋಡು, ನೀ ಹೇಳಿದಂಗೆ ನಾನೆಲ್ಲಾ ಮೊಳೆಗಳನ್ನ ಏನ್ ಮಾಡಿದೀನಿ, ತೆಗೆದು 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 ಬಾಕ್ಸ್ ತುಂಬಿಟ್ಟಿದೀನಿ. ಹೌದಾ ಮಗನೇ, ಬಾ ಇಲ್ಲಿ ಅಂತ ಮತ್ತೆ ಕರ್ಕೊಂಡು ಎಲ್ಲಿ ಹೋದ್ರಂತೆ, ಮರದ ಹತ್ರ. ನೋಡಿದ್ರೆ ಮರದ ತುಂಬಾ ಏನು, ಬರೀ ತೂತುಗಳು, ಅಲ್ಲಿ 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 ತುಂಬಾ ತೂತು ಬಿದ್ದಿತ್ತಂತೆ. ನೋಡಪ್ಪ, ನಿನಗೆ ಎಷ್ಟು ಸಲ ಸಿಟ್ಟು ಬಂದಿದೆಯಲ್ಲ, ಅಷ್ಟು ಸಲ ಏನಾಗಿದೆ, ಮರಕ್ಕೆ ತೂತಾಗಿದೆ. ಇದು ಏನ್ ಗೊತ್ತಾ, ನಿನಗೇನಾದ್ರೂ ಸಿಟ್ಟು ಬಂದಾಗ ನೀ ಬೇರೆದವ್ರಿಗೆ ಬೈತಿಯಲ್ಲ, ಬೇರೆದವ್ರಿಗೆ ಬೈತೀಯ ತಾನೆ ಸಿಟ್ಟು ಬಂದಾಗ, ಅವಾಗ ಅವ್ರ ಮನಸ್ಸಿಗೆ ಏನಾಗತ್ತೆ, ನೋವಾಗತ್ತ. ಮನಸ್ಸಿಗೆ ನೋವಾದಾಗ ನಿನ್ ಎಷ್ಟು ಪ್ರೀತಿ ಮಾಡ್ತಿರ್ತಾರ ಅವರು, ಸಿಟ್ಟಿನಾಗ ಬೈದ್ ಬಿಟ್ಟಿರ್ತೀಯಲ್ಲ, ಆ ಬೈದಾಗ ಏನಾಗ್ಬಿಡ್ತೈತಿ, ಥೋ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಇವ್ರನ್ನ, ಇವ್ರು ನನಗ್ ಬೈತಾರ ಅಂತ ಹೇಳಿ ಅವ್ನ ಏನ್ ಮಾಡ್ಬಿಡ್ತಾನೆ, ಅವ್ರ ಮೇಲೆ ಕೋಪ ಮಾಡ್ಕೊತಾರೆ. ಮೊದಲ್ ನಂಗೆ ಆಗಲ್ಲ. ಈಗ ಹೇಳಿದ್ರಂತ, ಈ ಗಿಡ ಮೊದ್ಲಿನ ತರ ಮಾಡಕ್ ಸಾಧ್ಯನಾ ನಾವು, ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ತೂತು ಬಿದ್ದು ಬಿಟ್ಟಿದೆ. ಮೊದಲು ಎಷ್ಟು ಚಂದ ಇತ್ತಲ್ಲ ಅದ್ರ ಬೊಡ್ಡೆ, ಮೊದ್ಲಿನಂಗ್ ಮಾಡಕ್ ಆಗಲ್ಲ. ಆಗ ನಾವು ಇನ್ನೊಬ್ರಿಗೆ ಬೈತೀವಲ್ಲ, ಬೈದಾಗ ಮೊದಲು ನಾವೇನ್ ಪ್ರೀತಿಯಿಂದ ಇರ್ತೀವಲ್ಲ, ಆ ಪ್ರೀತಿಯಿಂದ ಬೈದ್ ಬಿಟ್ಟಾಗ, ಅಯ್ಯೋ ನಾನು ಎಷ್ಟು ಪ್ರೀತಿ ಮಾಡಿದ್ರು ಇವ್ರು ಏನ್ ಮಾಡ್ತಾರೆ, ಬರೀ ಬೈತಾರೆ, ನನಗೆ ಯಾವಾಗ ನೋಡಿದ್ರು ಅವಾಗ ಬೈತಾರೆ ಅಂತ ಏನ್ ಮಾಡ್ತಾನ ಅವನು, ಅವನ ಮೇಲೆ ಕೋಪ ಮಾಡ್ಕೊತಾನೆ. ಆಮೇಲೆ ಪ್ರೀತಿ ಮಾಡೋದೇ ಬಿಟ್ಬಿಡ್ತಾರೆ. ಇದರಿಂದ ಏನ್ ತಿಳಿಬೇಕಂದ್ರೆ, ನಾವು ಎಷ್ಟು ಸಲ ಕೋಪ ಮಾಡ್ಕೋತೇವೋ ಅಷ್ಟು ಸಲ ಬೇರೆದವ್ರಿಗೆ ಏನ್ ಮಾಡ್ದಂಗೆ, ನಾವು ನೋವು ಮಾಡಿದಂಗೆ. ಏನ್ ಮಾಡ್ದಂಗೆ, ಯಾವಾಗ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡೋದನ್ನ ಬಿಡ್ತೀವೋ ಆವಾಗ ನಮ್ಮ ಮಧ್ಯೆ ಏನಿರುತ್ತೆ, ನಿಜವಾದ ಪ್ರೀತಿ ಇರುತ್ತೆ. ತಂದೆ ಮಗನ್ ಕರ್ಕೊಂಡು ಹೋದ್ನಲ್ಲ ಮರದ ಹತ್ರ, ಅಲ್ಲಿ ಎಷ್ಟೊಂದು ತೂತುಗಳು ಬಿದ್ದಿದ್ದನ್ನ ನೋಡಿ ಅವ್ರಪ್ಪ ಮಗನಿಗೆ ಏನಂತ ಹೇಳಿದ್ನಂತೆ, ನೋಡಪ್ಪ, ಯಾರಿಗೇ ಆಗ್ಲಿ ಸಿಟ್ಟು ಬಂದಾಗ ಏನಾದ್ರೂ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಏನಾಗುತ್ತೆ, ಏನೋ ಜೋರಾಗಿ ಬೈದ್ ಬಿಡ್ತೀವಿ, ಅವ್ರಿಗೆ ಮನ್ಸಿಗೆ ನೋವಾಗುತ್ತೆ ಅಲ್ವಾ. ಅದಕ್ಕೆ ನೀನು ಇನ್ಮೇಲೆ ಎಲ್ರು ಈ ಕಥೆಯಿಂದ ಏನ್ ತಿಳ್ಕೊಬೇಕಂದ್ರೆ, ಕೋಪ ಮಾಡೋದನ್ನ ಬಿಡಬೇಕು. ಈಗ ಗಿಡನ ಸರಿ ಮಾಡಕ್ಕಾಗತ್ತಾ, ನಾವು ಮೊದ್ಲಿನ ಗಿಡ ತರ ಮಾಡಕ್ಕಾಗತ್ತಾ, ಸಾಧ್ಯನೇ ಇಲ್ಲ. ನಾವು ಪ್ರತಿ ಸಲ ಕೋಪ ಮಾಡ್ಕೊಂಡಾಗ್ಲೂ ನಾವು ಇನ್ನೊಬ್ಬರ ಮನಸ್ಸಿಗೆ ಏನ್ ಮಾಡ್ತೀವಿ, ನೋವು ಮಾಡ್ತೀವಿ. ಆ ನೋವು ಆದ್ರೆ ಮೊದ್ಲಿನ ತರ ಅವರು ನಮ್ ಜೊತೆ ಪ್ರೀತಿಯಿಂದ ಸ್ನೇಹದಿಂದ ಇರಕ್ಕಾಗಲ್ಲ. ಅದಕ್ಕೆ ಮಾತಾಡೋಕ್ಕಿಂತ ಮುಂಚೆನೆ 100 ಸಲ ಯೋಚನೆ ಮಾಡ್ಬೇಕು. ನಮ್ಮ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗತ್ತಾ, ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ದುಃಖ ಆಗತ್ತಾ, ನಾವು ಮಾತಾಡೋ ಮಾತಿನಿಂದ ಇನ್ನೊಬ್ಬರಿಗೆ ಹರ್ಟ್ ಆಗತ್ತಾ ಅಂತ ಯೋಚನೆ ಮಾಡ್ಬೇಕು. ನೀವೆಲ್ಲ ಫ್ರೆಂಡ್ಸ್ ಇರ್ತೀರಾ, ಫ್ರೆಂಡ್ಸ್ ಅಂತಂದ್ರೆ ಏನು, ಜಗಳಾಡೋದಲ್ಲ, ಪ್ರೀತಿಯಿಂದ ಇರೋದು. ಅವ್ರಿಗೆ ಏನ್ ಬೇಕೋ ನೀವು ಕೊಡ್ತೀರಾ, ನಿಮಗೇನ್ ಬೇಕೋ ಅವ್ರ ಹತ್ರ ಇರುತ್ತೆ ಅದನ್ನ ಇಸ್ಕೋತೀರಾ. ಅದಕ್ಕೆ ನಾವು ಯಾವಾಗ್ಲೂ ತಾಳ್ಮೆಯನ್ನ ಕಲ್ತ್ಕೋಬೇಕು. ಏನ್ ಕಲ್ತ್ಕೋಬೇಕು, ತಾಳ್ಮೆಯನ್ನ ಕಲ್ತ್ಕೋಬೇಕು. ಹೀಗೆ ಎಲ್ಲರ ಮನೆಯಲ್ಲಿ ಅವ್ರ ತಂದೆ ತಾಯಿ ಈ ತರ ಸಣ್ಣ ಸಣ್ಣ ಮೌಲ್ಯಗಳನ್ನ ಮಕ್ಕಳಿಗೆ ಕಲ್ಸೋದ್ರಿಂದ ಆ ಮಕ್ಕಳು ಒಳ್ಳೆ ಗುಣಗಳನ್ನ ಕಲ್ತ್ಕೊಂಡು ಒಳ್ಳೆಯ ಪ್ರಜೆಗಳಾಗಿ ಈ ದೇಶಕ್ಕೆ ಒಳ್ಳೆ ಮಕ್ಕಳಾಗಿ ಬೆಳೀತಾರೆ. ಗೊತ್ತಾಯ್ತಾ? ಮತ್ತಿನ್ಯಾವತ್ತಾದ್ರೂ ಫ್ರೀ ಆದಾಗ ಮತ್ ಕತೆ ಹೇಳ್ತೀನಿ, ಅವಾಗ ಕೇಳುವಂತೆ. ಸರಿನಾ?